ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಬೆಳಗಿನ ಶುಭೋದಯಗಳು. ನಾವು ನಿನ್ನೆ ಸಂಖ್ಯಾ ಪದ್ಧತಿಯನ್ನ, ಅದರ ಮೇಲಿನ ಕೆಲವೊಂದು ಸಮಸ್ಯೆಗಳನ್ನು ಮತ್ತು ಸಂಖ್ಯಾ ರೇಖೆಯ ಮೇಲೆ ಅಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸುವುದನ್ನು ನೋಡಿದ್ವಿ. ಅಭಾಗಲಬ್ಧ ಸಂಖ್ಯೆಗಳನ್ನು ಪೈಥಾಗೊರಸನ ಪ್ರಮೇಯವನ್ನು ಉಪಯೋಗಿಸಿ ನಾವು ಗುರುತಿಸುವುದನ್ನು ನೀವೆಲ್ಲ ನೋಡಿದ್ರಿ. ಅದನ್ನ ನಾವು ಮಾಡಿದ್ವಿ. ಹಾಗೆ ಮಾಡ್ತಾ ಮಾಡ್ತಾ √1, √2, √3, √4, √5 ಇಲ್ಲಿವರೆಗೂ ಮಾಡಿ ಕೊನೆಗೆ ಥಿಯೋಡರಸ್ನ ಚಕ್ರವನ್ನ ನಾವು ರೂಪಿಸಿದ್ವಿ. ನಿಮಗೆಲ್ಲರಿಗೂ ಗೊತ್ತಿದೆ. ಅದನ್ನ ನಿಮಗೆ ಮನೆಯಲ್ಲಿ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಚಟುವಟಿಕೆಯನ್ನು ಕೂಡ ನಾನು ನಿಮಗೆ ಹೇಳಿದ್ದೆ. ನೀವು ಮಾಡಿರಬಹುದು ಅಂತ ತಿಳ್ಕೊಂಡಿದ್ದೀನಿ. ಈಗ ನಾವು ಈ ಸಂಖ್ಯಾ ಪದ್ಧತಿಯ ವಾಸ್ತವ ಸಂಖ್ಯೆಗಳನ್ನು ಅಂದ್ರೆ ದಶಮಾಂಶ ಸಂಖ್ಯೆಗಳನ್ನ ಸಂಖ್ಯಾ ರೇಖೆಯ ಮೇಲೆ ಹೇಗೆ ಗುರುತಿಸುವುದು ಅನ್ನೋದನ್ನ ಇವತ್ತು ನೋಡೋಣ. ಮಕ್ಕಳೇ, ನೀವೆಲ್ಲರೂ ರೆಡಿ ಇದ್ದೀರಲ್ವಾ? ಎಲ್ಲರೂ ಪೆನ್ಸಿಲ್, ಸ್ಕೇಲ್, ಸಾಧ್ಯವಾದರೆ ನಿಮ್ಮಲ್ಲಿ ಪೀನ ಮಸೂರ ಇದ್ರೆ ತುಂಬಾ ಒಳ್ಳೆಯದು. ನಾನು ತರಲಿಕ್ಕೆ ಹೇಳಿದ್ದೆ ನಿಮಗೆ, ನೀವೆಲ್ಲ ತಂದಿರಬಹುದು. ಅದನ್ನು ಕೂಡ ಇಟ್ಕೊಂಡ್ಬಿಟ್ಟು ನಾವಿವತ್ತು ಈ ಸಂಖ್ಯಾ ರೇಖೆಯ ಮೇಲೆ ದಶಮಾಂಶ ಬಿಂದುಗಳನ್ನ ಯಾವ ರೀತಿ ಗುರುತಿಸೋದು ಅನ್ನೋದನ್ನ ನೋಡೋಣ. ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೆ, ಪ್ರತಿಯೊಂದು ದಶಮಾಂಶ ಸಂಖ್ಯೆಗೂ ಕೂಡ ವಾಸ್ತವ ಸಂಖ್ಯಾ ರೇಖೆಯ ಮೇಲೆ ತನ್ನದೇ ಆದ ಒಂದು ಸ್ಥಾನ ಇದೆ, ಬಿಂದು ಇದೆ ಅಂತ ನಾನು ನಿಮಗೆ ಸ್ಪಷ್ಟಪಡಿಸಿದ್ದೆ. ಅದನ್ನ ಈಗ ನಾವು ಸಂಖ್ಯಾ ರೇಖೆಯ ಮೇಲೆ ಗುರುತಿಸೋಣ. ರೆಡಿ ಇದ್ದೀರಾ ಮಕ್ಕಳೇ? ಎಲ್ಲರೂ ವೆರಿ ಗುಡ್. ಎಲ್ಲ ರೆಡಿ ಇಟ್ಕೊಡ್ರಿ. ಪೆನ್ಸಿಲ್, ಸ್ಕೇಲ್, ಎರೇಸರ್, ಪೀನ ಮಸೂರನು ಇದ್ರೆ ತುಂಬಾ ಒಳ್ಳೇದು. ನಾನು ಹೇಳಿದ್ದೆ ತರಲಿಕ್ಕೆ, ನೀವು ಇಟ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಈಗ ನಾವು ಶುರು ಮಾಡೋಣ ಮಕ್ಕಳೇ. ವೆರಿ ಗುಡ್. ನೋಡಿ, ಮೊದಲನೇದಾಗಿ ನಾನು ಇಲ್ಲಿ ಒಂದು ಉದಾಹರಣೆಯನ್ನ ತಗೊಂಡಿದ್ದೀನಿ. ಏನದು ಉದಾಹರಣೆ? ಸಂಖ್ಯಾ ರೇಖೆಯ ಮೇಲೆ 2.665 ಗುರುತಿಸುವುದು. ಸಂಖ್ಯಾ ರೇಖೆಯ ಮೇಲೆ 2.665 ಗುರುತಿಸುವುದು. ನೋಡಿ, ಈ 2.665 ಹೇಗೆ ಗುರುತಿಸೋದು? ನಮಗೆಲ್ಲ ಸ್ವಲ್ಪ ಗಲಿಬಿಲಿ ಆಗುತ್ತೆ ಅಲ್ವಾ? ಹೇಗೆ ಗುರುತಿಸೋದು ಅಂತ. ನಾವು ಅದಕ್ಕೆ ಏನ್ ಮಾಡ್ತೀವಿ, ಸಂಖ್ಯಾ ರೇಖೆ ಅಂದ ತಕ್ಷಣ ನಮಗೆ ನೆನಪಾಗುತ್ತೆ. ಸಂಖ್ಯಾ ರೇಖೆಯ ಮೇಲೆ ನಾವು ಬಲಭಾಗದಲ್ಲಿ ಧನಾತ್ಮಕ ಪೂರ್ಣಾಂಕಗಳು, ಎಡಭಾಗದಲ್ಲಿ ಋಣಾತ್ಮಕ ಪೂರ್ಣಾಂಕಗಳು, ಮಧ್ಯಭಾಗದಲ್ಲಿ 0 ಇರುತ್ತೆ. ನಾವು ನಮಗೆ ಎಷ್ಟು ಭಾಗ ಬೇಕಾಗುತ್ತೋ ಅಷ್ಟು ಭಾಗವನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳೋಣ. ಈಗ 2.665 ಅಂತಕ್ಕಂಥದ್ದು ಸಂಖ್ಯಾ ರೇಖೆಯ ಮೇಲೆ ಯಾವ 2 ಅಂಕೆಗಳ ನಡುವೆ ಇರಬಹುದು? ಯೋಚನೆ ಮಾಡ್ತೀರಾ ಮಕ್ಕಳೇ? ಮಾಡಿ, ಯೋಚನೆ ಮಾಡಿ, ಗೊತ್ತಾಗುತ್ತೆ ನಿಮಗೆ. ಹೇಳ್ತಿದ್ದಾರೆ ನೋಡ್ರಿ, ಆ ವಿದ್ಯಾರ್ಥಿನಿ ಹೇಳ್ತಿದ್ದಾರೆ, ಸಂಖ್ಯಾ ರೇಖೆಯ ಮೇಲೆ 2.66 ಯಾವ ಬಿಂದುಗಳ ನಡುವೆ ಇದೆ? ಹೇಳಮ್ಮ, ಸರಿಯಾಗಿ ಹೇಳ್ತದೆಯಾ? ವೆರಿ ಗುಡ್. ಸಂಖ್ಯಾ ರೇಖೆಯ ಮೇಲೆ 2.665 2 ಮತ್ತು 3 ನಡುವೆ ಇದೆ ಅಂತ ಹೇಳಿ ನಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಮಕ್ಕಳ? ಈಗ ನಾವು ಇದನ್ನ ಸಂಖ್ಯಾ ರೇಖೆಯನ್ನ ನಾವೀಗ ಬರೆಯೋಣ. ಮೊದಲನೇದಾಗಿ ಸ್ಕೇಲ್ ಅನ್ನು ಉಪಯೋಗಿಸಿ, ಸ್ಕೇಲ್ ಮತ್ತು ಪೆನ್ಸಿಲ್ ಅನ್ನು ಉಪಯೋಗಿಸಿ ಒಂದು ಗೆರೆಯನ್ನ ನಾವು ಹೇಳ್ಕೊಂಡಿದ್ದೀವಿ. ಇಲ್ಲಿ ಮೊದಲನೇ ಗೆರೆಯನ್ನ 2, ಅಂತ್ಯದ ಗೆರೆಯನ್ನ 3, ಅಂದ್ರೆ ಇದನ್ನ ಸಮನಾದ 10 ಭಾಗಗಳಾಗಿ ನಾವು ವಿಭಾಗಿಸಿದ್ವಿ. ಇದನ್ನ ನಾವೇನ್ ಮಾಡಿದೀವಿ? ಸಮನಾದ 10 ಭಾಗಗಳಾಗಿ ವಿಭಾಗಿಸಿದೀವಿ. ಇದನ್ನ ನಾವು ಚಿತ್ರ 1 ಅಂತ ಹೇಳಿ ಕರ್ಕೊಂಡಿದೀವಿ. ಇದನ್ನ ನಾವೇನಂತ ಕರ್ಕೊಂಡಿದೀವಿ? ಚಿತ್ರ 1 ಅಂತ ಹೇಳಿ ಕರ್ಕೊಂಡಿದೀವಿ. ನೋಡಿ ಮಕ್ಕಳ, ಈಗ 2 ಮತ್ತು 3 ನಡುವೆ ಸಮನಾದ 10 ಭಾಗಗಳನ್ನು ನಾವು ತೋರಿಸಬೇಕಾಗಿದೆ. ಸಮನಾದ 10 ಭಾಗಗಳನ್ನು ಯಾವ ರೀತಿ ತೋರಿಸೋಣ? ನೋಡ್ರಿ, 2.1, 2.2, 2.3, 2.4, 2.5, 2.6, 2.7, 2.8, 2.9, 2.10 ಅಂದ್ರೆ ಅದಕ್ಕೊಂದನ್ನು ಸೇರಿಸಿದ್ರೆ 3 ಆಯ್ತು. ನಮಗೆ ಪೂರ್ಣಾಂಕ ಸಿಕ್ತು. ಆದ್ದರಿಂದ 2 ಮತ್ತು 3 ನಡುವಿನ 10 ಸಮನಾದ ಭಾಗಗಳನ್ನ ವಿಭಾಗ ಮಾಡಿ ಇಟ್ಕೊಂಡಿದ್ದೀವಿ. ಆದರೆ ನಮಗೆ ಬೇಕಾಗಿರೋದೇನು? 2.665 ಬೇಕಾಗಿದೆ ಅಲ್ವಾ ಮಕ್ಕಳೇ? 2.665 ಬೇಕಾಗಿದೆ. ಈಗ ಮತ್ತೆ ಇದು ಯಾವುದರ ನಡುವೆ ಬರಬಹುದು ಅಂತ ಇಲ್ಲಿ ನೋಡ್ರಿ. ನೀವು ಸಮನಾಗಿ ವೀಕ್ಷಣೆ ಮಾಡಿದ್ರೆ, ಸರಿಯಾಗಿ ವೀಕ್ಷಣೆ ಮಾಡಿದ್ರೆ ಈ 2.665 ಅನ್ನೋದನ್ನು 2.6 ಮತ್ತು 2.7 ನಡುವೆ ಇರುವ ಸಾಧ್ಯತೆ ಇದೆನಾ ಮಕ್ಕಳೇ? ನೋಡ್ರಿ, ಸರಿಯಾಗಿ ಗುರುತಿಸಿ ನೋಡ್ರಿ. ಎಲ್ಲೇ ಸರಿಯಾಗಿ ನೀವು ವೀಕ್ಷಣೆ ಮಾಡಿದ್ದೆ ಆದ್ರೆ 2.665 ಅಂತಕ್ಕಂಥದ್ದು 2.6 ಮತ್ತು 2.7 ನಡುವೆ ಬರಬಹುದು. ನೋಡೋಣ. ಈಗ ಇದನ್ನ ನಾವು ಮತ್ತೆ
2.665 ಇದು 2.6 ಮತ್ತು 2.7 ನಡುವೆ ಇದೆ ಅನ್ನೋದನ್ನ ಗುರುತಿಸೋದನ್ನ ಹೇಗೆ, ಇದಕ್ಕೆ ಮತ್ತೆ ನಾವು 2.6 ಮತ್ತು 2.7 ಏನ್ ಮಾಡಬೇಕಾಗಿದೆ ಹೇಳಿ. ಸರಿಯಾದ ಉತ್ತರ ನೋಡ್ರಿ, 2.6 ಮತ್ತು 2.7 ನಡುವೆ ಮತ್ತೆ ಸಮನಾದ 10 ಭಾಗಗಳನ್ನಾಗಿ ನಾವು ವಿಭಾಗ ಮಾಡ್ಕೊಳ್ಬೇಕು. ಸಮನಾದ ಭಾಗಗಳ ವಿಭಾಗ ಮಾಡ್ಕೊಂಡ್ರೆ ನಮಗೆ ಗೊತ್ತಾಗದೆ ಮತ್ತೆ ಸ್ಕೇಲ್ ಅನ್ನ ಉಪಯೋಗಿಸಿ, ಪೆನ್ಸಿಲ್ ಅನ್ನ ಉಪಯೋಗಿಸಿ ನಾವು ಸಮನಾದ 10 ಭಾಗಗಳನ್ನಾಗಿ ಉಪಯೋಗಿಸೋಣ. ಬರೀರಿ, ಬೇಗ ಮಾಡ್ತೀರಲ್ವಾ? ನೋಡ್ರಿ, ಇಲ್ಲಿ 10 ಭಾಗಗಳು 1 2 3 4 5 6 7 8 9 10 ಭಾಗಗಳನ್ನಾಗಿ ಮಾಡಿದ್ವಿ. ಮೊದಲನೇ ಗೆರೆಗೆ 2.6, ಕೊನೆ ಗೆರೆಗೆ 2.7 ಹಾಕಿದ್ದೀನಿ. ಈಗ ಮತ್ತೆ ಏನು ಶುರುವಾಗುತ್ತೆ? 2.6 ಮತ್ತು 2.7 ನಡುವೆ ದಶಮಾಂಶ ಬಿಂದುಗಳನ್ನು ಗುರುತಿಸ್ತಾ ಹೋಗೋಣ. 2.61, 2.62, 2.63, 2.64, 2.65, 2.66, 2.67, 2.68, 2.69, 2.7. ಈಗ ನಾವು ಇದನ್ನ ಸಮನಾದ 10 ಭಾಗಗಳಾಗಿ ವಿಭಾಗಿಸಿದ್ವಿ. ಈಗ ನಮಗೆ ಏನ್ ಸಿಕ್ಕಿದೆ? 2.6 ಮತ್ತು 2.7 ಬಿಂದುಗಳನ್ನ ನಾವು ಬರ್ಕೊಂಡಿದ್ವಿ. ಇನ್ನೂ ನಮಗೆ 2.665 ಗುರುತಿಸುವುದು ಸಾಧ್ಯವಾಗಿಲ್ಲ. ಈಗ ನಾವು ಮತ್ತೆ ಮುಂದುವರೆದು ಇಲ್ಲಿ 2.665 ಎಲ್ಲಿ ಬರಬಹುದು ಅನ್ನೋದನ್ನ ಸರಿಯಾಗಿ ನೋಡೋಣ. ನೋಡ್ರಿ, 2.665 ಇದು 2.66 ಮತ್ತು 2.67 ನಡುವೆ ಬರುತ್ತೆ. ನೋಡಿ, ಇಲ್ಲಿದೆ 2.66, 2.67 ಇದರ ನಡುವೆ ಬರುತ್ತೆ. ಪುನಃ ನಾವು 2.66 ಮತ್ತು 2.67 ಸಮನಾದ 10 ಭಾಗಗಳಾಗಿ ವಿಭಾಗಿಸಬೇಕಾಗಿದೆ. ನೋಡ್ರಿ, ಈಗ ಚಿತ್ರ 3ರಲ್ಲಿ ನಾವು ಆ ಕೆಲಸವನ್ನ ಮಾಡಿದೀವಿ ಅಲ್ವಾ? ನೋಡ್ರಿ, 2.66, 2.67 ನಡುವೆ 10 ಸಮನಾದ ಭಾಗಗಳನ್ನ ವಿಭಾಗಿಸಿದ್ವಿ. 1 2 3 4 5 6 7 8 9 10 ಸಮನಾದ ಭಾಗಗಳನ್ನ ವಿಭಾಗಿಸಿದ್ವಿ. ಇಲ್ಲಿ ನೋಡಿ, ಮೊದಲನೇ ಭಾಗಕ್ಕೆ 2.66, ಕೊನೆಯ ಭಾಗಕ್ಕೆ 2.67 ಅಂತ ಕೊಟ್ಟಿದ್ದೀನಿ. ನಾವು ಶುರು ಮಾಡೋಣ. ಈಗ ಮೊದಲನೇ ಭಾಗ 2.661, ಎರಡನೇ ಭಾಗ 6.662, ಮೂರನೇ ಭಾಗ 2.663, ನಾಲ್ಕನೇ ಭಾಗ 2.664, ಐದನೇ ಭಾಗ 2.665, 2.666, ಏಳನೇ ಭಾಗ 2.667, ಎಂಟನೇ ಭಾಗ 2.668, ಒಂಬತ್ತನೇ ಭಾಗ 2.669, ಹತ್ತನೇ ಭಾಗ 2.67. ಈಗ ವಿದ್ಯಾರ್ಥಿಗಳು, ಈಗ ನಿಮಗೆ ಸರಿಯಾಗಿ ನೀವು ನೋಡಿದ್ರೆ, ಕರೆಕ್ಟಾಗಿ ವೀಕ್ಷಣೆ ಮಾಡಿದ್ರೆ 2.665 ನಾವು ಗುರುತಿಸಿದ್ವಿ. ಈಗ ನಿಮಗೆ ಗೊತ್ತಾಗಿರ್ಬೋದು, ಒಂದು ಸಂಖ್ಯಾ ರೇಖೆಯ ಮೇಲೆ ತನ್ನ ಪ್ರತಿಯೊಂದು ಬಿಂದುವು ಕೂಡ ತನ್ನದೇ ಆದ ಸ್ಪಷ್ಟವಾಗಿರ್ತಕ್ಕಂಥ ಸ್ಥಾನವನ್ನ ಹೊಂದಿದೆ ಅಂತ ಹೇಳಿ ನಮಗೆ ಗೊತ್ತಾಗಿದೆ. ಇದು 2.665, 2.665 ಆಗಿದೆ. ನೋಡ್ರಿ, ಇದನ್ನ ನಾವು ಸಮನಾದ 10 ಭಾಗಗಳಾಗಿ ವಿಭಾಗಿಸಿದ್ವಿ. ನೋಡ್ರಿ, ಸಂಖ್ಯಾ ರೇಖೆಯ ಮೇಲೆ ಸಂಖ್ಯೆಗಳನ್ನ ಈ ರೀತಿಯಾಗಿ ಗುರುತಿಸುವುದನ್ನ ಇದನ್ನ ಪೀನ ಮಸೂರದ ಸಹಾಯದಿಂದ ವೀಕ್ಷಿಸ್ತೇವೆ. ನೀವು ಪುಸ್ತಕ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿಂದ ಪೀನ ಮಸೂರವನ್ನ ಬಳಸಿದರೆ ನಾವು ಕೂಡ ಈಗ ಬಳಸೋಣ ಪೀನ ಮಸೂರವನ್ನ. ಪೀನ ಮಸೂರವನ್ನು ವೀಕ್ಷಿಸುವ ಪ್ರಕ್ರಿಯೆಗೆ ನಾವು ಅನುಕ್ರಮ ವರ್ಧನಾ ಪ್ರಕ್ರಿಯೆ ಎನ್ನುತ್ತೇವೆ. ಇದನ್ನ ನಾವೇನಂತ ಕರಿತೀವಿ? ಅನುಕ್ರಮ ವರ್ಧನಾ ಪ್ರಕ್ರಿಯೆ ಅಂತ ಕರಿತೀವಿ. ಹೌದಾ? ಇದನ್ನ ಇಂಗ್ಲಿಷ್ ನಲ್ಲಿ ಪ್ರಾಸೆಸ್ ಆಫ್ ಸಕ್ಸೆಸಿವ್ ಮ್ಯಾಗ್ನಿಫಿಕೇಶನ್ ಅಂತ ಹೇಳಿ ಕೂಡ ಕರಿತೀವಿ. ಈಗ ನಾವೆಲ್ಲರೂ ಕೂಡ ಒಂದು ಮಜವಾಗಿ ಇರ್ತಕ್ಕಂಥ ಒಂದು ಈ ಪೀನ ಮಸೂರವನ್ನ ನೋಡೋಣ. ಇದನ್ನ ನೀವು ನೋಡ್ಬಿಟ್ರೆ ನಿಮಗೆ ಇದರಿಂದ ಎಲ್ಲ ಸರಿಯಾಗಿ ಕಾಣಿಸುತ್ತೆ. ನೋಡಿ ಮಕ್ಕಳ, ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ 2 ಎಷ್ಟು ದೊಡ್ಡದಾಗಿ ಕಾಣಿಸಿದೆ? 2.1, 2.2, 2.3, 2.4, 2.5, 2.6, 2.7, 2.8, 2.9, 3. ಸರಿನಾ ಮಕ್ಕಳ? ಇವನ್ನ ಸಮನಾದ 10 ಭಾಗಗಳಾಗಿ ಮಾಡಿದೀವಿ. ಮತ್ತೆ ಈ 2.6 ಮತ್ತು 2.7 ನಡುವೆ ಇರ್ತಕ್ಕಂಥ ಬಿಂದುಗಳನ್ನು ಕೂಡ ನೋಡೋಣ. ನೋಡಿ ಮಕ್ಕಳ, ಗಮನಿಸಿ. 2.6 ಇದು 2.7 ಇದೆ. ಇದು 2.61, 2.62, 2.63, 2.64, 2.65, 66, 2.67, 2.68, 2.69, 2.7. ಇಲ್ಲೂ ಕೂಡ ಸಮನಾದ 10 ಭಾಗಗಳನ್ನ ನಾವು ನೋಡಿದೀವಿ.
ಈಗ ಚಿತ್ರ 3ರಲ್ಲಿ ಇವು ತುಂಬಾ ಚಿಕ್ಕದಾಗಿದಾವಲ್ವಾ, ಇವನ್ನ ನಾವು ವೀಕ್ಷಣೆ ಮಾಡಬಹುದು. ಈ 2.665 ಅನ್ನೋದು 2.66 ಮತ್ತು 2.67 ನಡುವೆ ಇದೆ ಅಂತ ನಮಗೆ ಗೊತ್ತಿದೆ. ನೋಡ್ರಿ ಮಕ್ಕಳ, ಈಗ ಇದು 2.66 ಸರಿಯಾಗಿ ಕಾಣಿಸುತ್ತಿದೆ ಅಲ್ವಾ ನಿಮಗೆ? ಸರಿಯಾಗಿ ಕಾಣಿಸ್ತಿದೆ. ಇದು ನೋಡ್ರಿ 2.67 ಇದು ಕೂಡ ಸ್ಪಷ್ಟವಾಗಿ ಸರಿಯಾಗಿ ಕಾಣಿಸ್ತಾ ಇದೆ ನಿಮಗೆ. ನೋಡ್ರಿ, ಈಗ ನಾವು 2.661 ನೋಡಿ ಮಕ್ಕಳ, ಇದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಂತರ 2.662, ನಂತರ 2.663, ನಂತರ 2.664, 2.665 ನಮಗೆ ಬೇಕಾಗಿರ್ತಕ್ಕಂಥ ಬಿಂದು ಇದು 2.665. ಅದೇ ರೀತಿ 2.66, 2.667, 2.668, 2.669, 2.67 ಹೀಗೆ ಸಂಖ್ಯಾ ರೇಖೆಯ ಮೇಲೆ ನೋಡ್ರಿ 2.665 ನಾವು ತುಂಬಾ ಸ್ಪಷ್ಟವಾಗಿ ಗುರುತಿಸಿದ್ವಿ. ಇದನ್ನ ನಾವೇನಂತ ಕರಿತೀವಿ, ಇದನ್ನ ಪೀನ ಮಸೂರವನ್ನು ಬಳಸಿಬಿಟ್ಟು ನಾವು ಇದನ್ನ ನೋಡಬಹುದು. ನಿಮ್ಮೆಲ್ಲರ ಹತ್ರನೂ ಕೂಡ ಪೀನ ಮಸೂರ ತಂದಿದ್ದಾರಲ್ವಾ ಮಕ್ಕಳೇ? ವೆರಿ ಗುಡ್. ನೀವು ವೀಕ್ಷಣೆ ಮಾಡಿದಾಗ ತುಂಬಾ ಖುಷಿ ಆಗುತ್ತಲ್ವಾ? ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಬಿಂದು ಕೂಡ ಇಲ್ಲಿ ನಾವು ಪೀನ ಮಸೂರವನ್ನು ವೀಕ್ಷಿಸಿದಾಗ ದೊಡ್ಡದಾಗಿ ಕಾಣಿಸುತ್ತೆ ಅಲ್ವಾ ಮಕ್ಕಳೇ? ಇದನ್ನ ನಾವೇನಂತ ಕರಿತೀವಿ, ಇಂಥ ಒಂದು ಕ್ರಿಯೆಗೆ ನಾವು ಅನುಕ್ರಮ ವರ್ಧನಾ ಪ್ರಕ್ರಿಯೆ ಅಂತ ಹೇಳಿ ಕರಿತೀವಿ. ಪ್ರಾಸೆಸ್ ಆಫ್ ಸಕ್ಸೆಸಿವ್ ಮ್ಯಾಗ್ನಿಫಿಕೇಶನ್ ಅಂತ ಹೇಳಿ ಕರಿತೀವಿ. ಇದೇ ರೀತಿ ಇದನ್ನ ಅಭ್ಯಾಸದಲ್ಲಿ ಸಾಕಷ್ಟು ಒಂದು 2-3 ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಅನುಕ್ರಮ ವರ್ಧನಾ ಪ್ರಕ್ರಿಯೆಯನ್ನು ಬಳಸಿಬಿಟ್ಟು ಸಂಖ್ಯಾ ರೇಖೆಯ ಮೇಲೆ ದಶಮಾಂಶ ಬಿಂದುಗಳನ್ನು ಗುರುತಿಸಿ ಅಂತ ಹೇಳಿದರೆ, ನೀವು ಇದನ್ನ ತಪ್ಪದೆ ಮನೆಯಲ್ಲೂ ಕೂಡ ಮಾಡ್ರಿ. ಇದನ್ನ ಸರಿಯಾಗಿ ನೀವು ಅರ್ಥೈಸ್ಕೊಳ್ಬೇಕು ಅಂತ ಹೇಳಿ ಹೇಳ್ತಾ ಮುಂದಿನ ಒಂದು ಭಾಗವನ್ನು ನಾವು ನೋಡೋಣ ಮಕ್ಕಳೇ. ನೋಡಿ ವಿದ್ಯಾರ್ಥಿಗಳ, ನಾವು ಮುಂದಿನ ಭಾಗಕ್ಕೆ ಬಂದಾಗ ವಾಸ್ತವ ಸಂಖ್ಯೆಗಳ ಮೇಲಿನ ಕ್ರಿಯೆಗಳಿಗೆ ಹೋಗೋಣ. ವಾಸ್ತವ ಸಂಖ್ಯೆಗಳ ಮೇಲಿನ ಕ್ರಿಯೆಗಳು ಅಂತ ಅಂದ ತಕ್ಷಣ ನಮಗೆ ಸಂಕಲನ, ಗುಣಾಕಾರ, ಭಾಗಾಕಾರ, ಹೌದಾ, ಇವೆಲ್ಲ ಬರ್ತವೆ ನಮಗೆ. ಇಲ್ಲೆಲ್ಲ ನೋಡಿದಾಗ ಇಲ್ಲಿ ನಾವು ಮೊದಲನೇ ಲೆಕ್ಕ ಉದಾಹರಣೆಯನ್ನ 13 ಅಂತ ತಗೊಂಡಿದ್ವಿ. 2√2 ಪ್ಲಸ್ 5√3 ಮತ್ತು √2 ಮೈನಸ್ 3√3 ಕೂಡಿಸಿ ಅಂತ ಇದೆ. ಹೌದಾ? 2√2 ಪ್ಲಸ್ 5√3 ಪ್ಲಸ್ √2 ಮೈನಸ್ 3√3 ಕೂಡಿಸಿ ಅಂತ ಇದೆ. ಇಲ್ಲಿ ನೋಡಿ ಮಕ್ಕಳ, ನಾವು ಇದನ್ನ ಹಾಗೆ ಬರ್ಕೊಂಡಿದ್ದೀನಿ. 2√2 ಪ್ಲಸ್ 5√3 ಹಾಗೆ ಬರ್ಕೊಂಡಿದ್ದೀನಿ. ಇದನ್ನ ಪ್ಲಸ್ ಇಂದ ಗುಣಿಸ್ಕೊಂಡಿದ್ದೀನಿ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ √2 ಪ್ಲಸ್ ಇಂಟು ಮೈನಸ್ ಮೈನಸ್ 3√3. ಈಗ ನಾವು ನಿಮಗೆ ನಾನು ಪರಿಚಯ ಮಾಡಿಕೊಟ್ಟಿದ್ದೆ. ಆಕ್ಚುಲಿ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ ಮಕ್ಕಳ, ಇದನ್ನ ನಾವು ರೂಟ್ ಅಂತ ಕರಿತೀವಿ. ರೂಟ್ ಅಂತ ಹೇಳಿ ಕರಿತೀವಿ. ಕರ್ಣೀಯ ಚಿಹ್ನೆ ಅಂತ ಕರಿತೀವಿ. ಇದು ಕರ್ಣೀಯ ಕ್ರಮ ಆಗುತ್ತೆ. ಇದು ಕರ್ಣೀಯ ಕ್ರಮ ಆಗುತ್ತೆ. ಹೌದಾ? ಇದು ಕರ್ಣೀಯವಾಗುತ್ತೆ. ಕರ್ಣೀಯ ಆಗುತ್ತೆ. ಇದನ್ನು ನಾವು ಸಾಮಾನ್ಯವಾಗಿ n√a ಅಂತ ಹೇಳಿ ಬರಿತೀವಿ. ಸಾಮಾನ್ಯವಾಗಿ ಏನಂತ ಬರಿತೀವಿ? n√a ಅಂತ ಹೇಳಿ ಕರಿತೀವಿ. ಇಲ್ಲಿ n ಅಂದ್ರೆ ಕರ್ಣೀಯ ಕ್ರಮ, a ಅಂದ್ರೆ ಕರ್ಣೀಯ ಅಂತೇಳಿ ನಿಮಗೆ ಮತ್ತೊಮ್ಮೆ ನೆನಪು ಮಾಡ್ಕೊಡ್ತಿದ್ದೀನಿ. ಇದನ್ನು ಯಾವಾಗಲೂ ಮರಿಬಾರದು. ನೋಡಿ ಮಕ್ಕಳ, ಇಲ್ಲಿ ಕರ್ಣೀಯ ಕ್ರಮದ ಇದರಲ್ಲಿ ಯಾವುದು ಏನೂ ಇರಲಿಲ್ಲ ಅಂದ್ರೆ ನಾವು ಇದನ್ನ ಏನಂತ ತಿಳ್ಕೊಳ್ತೀವಿ? 2 ಅಂತ ತಿಳ್ಕೊಳ್ತೀವಿ. ಅದರಿಂದ ನಾವು ರೂಟ್ ವರ್ಗ ಅಂತ ಹೇಳ್ತೀವಿ. ಹೌದಾ? ವರ್ಗ ಮೂಲದ ಚಿಹ್ನೆ ಇದು. ಹೌದಾ ಅಂತ ಹೇಳಿ ಕರಿತೀವಿ. ಇದನ್ನಾಗಲೇ ನಾವು 8ನೇ ತರಗತಿಯಲ್ಲಿ ಕಲ್ತಿರ್ತೀವಿ. ವರ್ಗಗಳು ಮತ್ತು ವರ್ಗಮೂಲಗಳು, ಘನಗಳು ಮತ್ತು ಘನಮೂಲಗಳಲ್ಲಿ ಇವನ್ನೆಲ್ಲ ಕಲ್ತಿರ್ತೀವಿ. ಅಕಸ್ಮಾತ್ ಇದೇನಾದ್ರೂ ಇಲ್ಲಿ 3 ಇದ್ರೆ ಘನ ಅಂತ ಇರುತ್ತೆ. ಯಾವುದೋ ಒಂದು a² ಏನಾದ್ರೂ ಇರಲಿ, ಅದು ಈ ರೀತಿ ನಾವು ನೋಡ್ತೀವಿ. ಮಕ್ಕಳ, ಇಲ್ಲಿ ನೋಡ್ರಿ 2√2 ಪ್ಲಸ್ 5√3 √2 ಮೈನಸ್ 3√3 ಸಜಾತಿಯ ಪದಗಳನ್ನು ನಾವು ಬರ್ಕೊಳ್ಳೋಣ. 2√2 ಪ್ಲಸ್ 1√2 ಮೈನಸ್ 3√3 ಪ್ಲಸ್ 5√3. ಇಲ್ಲಿ ನೋಡ್ರಿ 2 ಪ್ಲಸ್ 1 ಸಾಮಾನ್ಯವಾಗಿ ತಗೊಂಡು ಇಲ್ಲಿ √2 ಸಾಮಾನ್ಯವಾಗಿದೆ, ಹೊರಗೆ ಬರ್ಕೊಂಡಿದ್ದೀವಿ. ಉಳಿದಂತೆ 2 ಪ್ಲಸ್ 1 ಇದೆ. ಮತ್ತೆ ಇಲ್ಲಿ √3 ಸಾಮಾನ್ಯವಾಗಿದೆ, ಮೈನಸ್ 3 ಪ್ಲಸ್ 5. ಇಲ್ಲಿ ನಾವೇನ್ ಮಾಡ್ತೀವಿ? ಪ್ಲಸ್ ಅನ್ನು ಹೊರಗೆ ಇಟ್ಕೊಂಡ್ಬಿಟ್ಟು 5 ಮೈನಸ್ 3 ಅಂತ ಬರ್ಕೊಳ್ತೀವಿ. 2 ಪ್ಲಸ್ 1 ಎಷ್ಟು? 3√2. 5ರಲ್ಲಿ 3 ಕಳೆದ್ರೆ 2√3. ಆದ್ರಿಂದ 3√2 ಪ್ಲಸ್ 2√3 ಬಂದಿದೆ. ಅತ್ಯಂತ ಸುಲಭವಾಗಿ ಇದನ್ನ ನಾವು ಮಾಡಬಹುದು. ಈಗ ಮುಂದಿನ ಉದಾಹರಣೆಗೆ ಹೋಗೋಣ. ಉದಾಹರಣೆ 14. ಇಲ್ಲಿ 6√5 2√5 ಗುಣಿಸಿ ಅಂತ
ಕೊಟ್ಟಿದ್ದಾರೆ. ನೋಡಿ ಮಕ್ಕಳ, ಗುಣಾಕಾರ ಮಾಡುವಾಗ ಕರಣೀಯಗಳನ್ನ ನಾವು ಗುಣಾಕಾರ ಮಾಡುವಾಗ ನಾವು ಕರಣೀಯ ಕ್ರಮಗಳನ್ನ ನಾವು ಗಮನಿಸಬೇಕಾಗುತ್ತೆ. ಕರಣೀಯ ಕ್ರಮಗಳು ಒಂದೇ ಆಗಿದ್ದವಾಗ ಮಾತ್ರ ನಾವು ಗುಣಿಸಲಿಕ್ಕೆ ಬರುತ್ತೆ, ಇಲ್ಲದ್ರೆ ಆ ಕರಣೀಯವನ್ನ ಹಾಗೆ ಇಟ್ಕೋಬೇಕಾಗುತ್ತೆ. ನೋಡಿ ಮಕ್ಕಳ, ಇಲ್ಲಿ ಕರಣೀಯ ಕ್ರಮಗಳು ಇಲ್ಲಿ ಎರಡಿದೆ, ಇಲ್ಲೂ ಎರಡಿದೆ, ಹೌದಾ? ಆದ್ರಿಂದ ಇವನ್ನ ನಾವು ಗುಣಿಸಬಹುದು ಅಂತ ಅರ್ಥ. 6√5 ಇಂಟು 2√5. ನೋಡಿ ಮಕ್ಕಳ, 6 ಇಂಟು 2 ಇದು ಸಹಗುಣಕವನ್ನ ನಾವು ಇಲ್ಲಿ ಬರ್ಕೊಂಡ್ಬಿಟ್ಟಿದ್ದೀವಿ. 6 ಮತ್ತು 2 ಸಹಗುಣಕಗಳು ಇವನ್ನ ಬರ್ಕೊಂಡಿದ್ದೀವಿ. ಉಳಿದ ಹಾಗೆ √5 ಇಂಟು √5 ಬೇರೆ ಬರ್ಕೊಂಡಿದ್ದೀವಿ. ಇಲ್ಲೇನಾಗುತ್ತೆ ಮಕ್ಕಳ, 6 2 12, 5 25. ಸರಿನಾ ಮಕ್ಕಳೇ? ಈಗ ನಮಗೆ √25 ಬಂತು. ಈ √25ರ ವರ್ಗಮೂಲ ನಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ ಮಕ್ಕಳೇ? ಏನು √25ರ ವರ್ಗಮೂಲ 5 ಅಂತ ನಮಗೆ ಗೊತ್ತಿದೆ ಅಲ್ವಾ ಮಕ್ಕಳೇ? ಆದ್ರಿಂದ ಇದನ್ನ ಸಹಗುಣಕಕ್ಕೆ ಗುಣಿಸಬೇಕಾಗುತ್ತೆ. √5ಕ್ಕೆ 25ರ ವರ್ಗಮೂಲ 5, 12 ಎಷ್ಟು ಬಂತು ಮಕ್ಕಳ? 60 ಬಂತು. ಗೊತ್ತಾಯ್ತಾ? ಸುಲಭ ಅಲ್ವಾ? ಇದನ್ನ ನಾವು ಈ ತರದ ಲೆಕ್ಕಗಳನ್ನು, ಸಾಕಷ್ಟು ಲೆಕ್ಕಗಳನ್ನು ಅಭ್ಯಾಸಗಳಲ್ಲಿ ನೋಡ್ತೀವಿ. ಮತ್ತೆ ಮುಂದಿನ ಲೆಕ್ಕವನ್ನ ನಾವು ಪರಿಶೀಲಿಸೋಣ. ನೋಡಿ ಮಕ್ಕಳ, ಈಗ ನಾವು ಮುಂದಿನ ಉದಾಹರಣೆ 15 ನೋಡೋಣ. ಇಲ್ಲಿ ಏನ್ ಮಾಡಿದರೆ 8√15 2√3ರಿಂದ ಭಾಗಿಸಿ, 2√3ರಿಂದ ಭಾಗಿಸಿ ಅಂತ ಇದೆ. 2√3ರಿಂದ ಭಾಗಿಸಿ ಅಂತ ಇದೆ. ಇದನ್ನ ನಾವು ಏನ್ ಮಾಡಬಹುದು ನೋಡೋಣ ಮಕ್ಕಳೇ. 8√15 2√3ರಿಂದ ಭಾಗಿಸಿ ಅಂತ ಇದೆ. 8√15 ಡಿವೈಡೆಡ್ ಬೈ 2√3 ಇದರಿಂದ ಭಾಗಿಸಿ ಅಂತ ಇದೆ. ಈಗ ಇದನ್ನ ಹೇಗೆ ಮಾಡಬಹುದು ಮಕ್ಕಳೇ? ಇದನ್ನ ನೀವು ಗಮನಿಸ್ತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ. ಇದನ್ನ 8√15 2√3ರಿಂದ ಯಾವ ರೀತಿ ಭಾಗಿಸ್ತೇವೆ ನೋಡಿ. ಎಲ್ಲರೂ ಒಂದ್ಸರಿ ಗಮನಿಸ್ರಿ, ಇದನ್ನೆಲ್ಲ ಎಲ್ಲರೂ ಗಮನಿಸಿ. ನೋಡಿ ಮಕ್ಕಳ, ಇದನ್ನ ನಾವು ಫಸ್ಟ್ ಏನ್ ಮಾಡಬೇಕು ಅಂದ್ರೆ ಇದನ್ನ ಸ್ಪ್ಲಿಟ್ ಮಾಡ್ಕೋಬೇಕು, ಬಿಡಿಸ್ಕೋಬೇಕು. ಇದು √15 ನಾವು 5 3 15 ಅಂತೇಳಿ ಬರ್ಕೋಬೇಕು. 5 3 15 ಅಂತ ಬರ್ಕೋಬಹುದು. ಈಗ ಇಲ್ಲಿ ಎಷ್ಟು ಉಳಿತು? 2√3 ಉಳಿತು. ನಂತರ ಇದನ್ನ ಏನ್ ಮಾಡೋದು? 8 ಇಂಟು √5 ಇಂಟು √3 ಅಂತ ಬರ್ಕೋಬಹುದು. ಈಗ ಎಷ್ಟು ಬಂತು? √3 ಬಂತು ಅಲ್ವಾ? ಈ √5 ಸ್ಪ್ಲಿಟ್ ಮಾಡಿ ಬರ್ಕೊಳ್ತೀವಿ, √3 ಕೂಡ ಬರ್ಕೊಳ್ತೀವಿ. ಯಾಕಂದ್ರೆ 5 ಮತ್ತೆ 3 ಎರಡೂ ಕೂಡ ರೂಟ್ಗಳಲ್ಲೇ ಇವೆ ಅಲ್ವಾ ಮಕ್ಕಳೇ? ವೆರಿ ಗುಡ್, ನೀವು ನೋಡ್ತಾ ಇರ್ಬೇಕು. ಈಗ ನಾವೇನ್ ಮಾಡ್ಬೋದು? 8√5 ಇಂಟು 2√3 ಕೆಳಗಡೆಗೆ 2√3 ಇದೆ. ಇದನ್ನ ನೀವು ಮುಂದೆ ಏನ್ ಮಾಡಬಹುದು ನೋಡಿ. ಏನ್ ಮಾಡಬಹುದು? ಇದು 2 ಇಂಟು 3 ಆಗುತ್ತೆ. 8√5 ಇಂಟು √3 ಇದು 2 ಇಂಟು √3 ಆಗುತ್ತೆ. ಇದನ್ನು ನೀವು ಗಮನಿಸಿದ್ರೆ ಎಷ್ಟು ಬರುತ್ತೆ ಅಂತ ನೀವು ಹೇಳ್ಬಿಡ್ಬೋದು ಅಲ್ವಾ ಮಕ್ಕಳೇ? ಹೇಳ್ತೀರಾ? ನೋಡಿ ಮಕ್ಕಳ, ಇದನ್ನು ಬಿಡಿಸ್ಬರ್ತಿದ್ದೀನಲ್ವಾ? 8 ಇಂಟು √5 ಇಂಟು √3 ಅಪಾನ್ 2√3 ಮಾಡಿದ್ದೀನಿ. ಈಗ ಇದನ್ನ ಏನ್ ಮಾಡ್ಬೋದು? 2 1 2 2 4 8 ಮಾಡಿದ್ದೀನಿ. 4√5 √3 ಅಪಾನ್ √3 √3 1 ಕ್ಯಾನ್ಸಲ್ ಆಯ್ತು. ಇನ್ನು ಉಳಿದಿದ್ದೆಷ್ಟು? 4√5 ಆಯ್ತು. ಹೌದಾ? ಈಗ 8√15 2√3ರಿಂದ ಭಾಗಿಸಿದರೆ ಇಷ್ಟು ಉತ್ತರ ನಮಗೆ ದೊರೆಯುತ್ತೆ. 4√5 ದೊರೆಯುತ್ತೆ. ನೋಡಿ ಮಕ್ಕಳ, ಈ ಉದಾಹರಣೆಗಳು ನಮಗೆ ಈ ಕೆಳಗಿನ ಸತ್ಯ ಸಂಗತಿಗಳನ್ನು ನಿರೀಕ್ಷಿಸುವಂತ ನಾವು ಗಮನ ಹರಿಸಬಹುದು. ಒಂದು ಭಾಗಲಬ್ಧ ಮತ್ತು ಒಂದು ಅಭಾಗಲಬ್ಧ ಸಂಖ್ಯೆಗಳ ಮೊತ್ತ ಅಥವಾ ವ್ಯತ್ಯಾಸವು
ಅಭಾಗಲಬ್ಧ ಆಗಿರುತ್ತದೆ. ಒಂದು ಭಾಗಲಬ್ಧ ಮತ್ತು ಒಂದು ಅಭಾಗಲಬ್ಧ ಸಂಖ್ಯೆಗಳ ಮೊತ್ತ ಅಥವಾ ಅಭಾಗಲಬ್ಧ ಆಗಿರುತ್ತದೆ. ಗೊತ್ತಾಗ್ತದೆ ನಮ್ಮ ಮಕ್ಕಳ ನಿಮಗೆ? ನೋಡ್ರಿ, ಒಂದು ಭಾಗಲಬ್ಧ ಮತ್ತು ಒಂದು ಅಭಾಗಲಬ್ಧ ಸಂಖ್ಯೆಗಳ ಮೊತ್ತ ಅಥವಾ ವ್ಯತ್ಯಾಸವು ಅಭಾಗಲಬ್ಧ ಆಗಿರುತ್ತದೆ. ಮತ್ತು ಎರಡನೇ ಅಂಶ ಏನಪ್ಪಾ ಅಂದ್ರೆ, ಸೊನ್ನೆಯಲ್ಲದ ಒಂದು ಭಾಗಲಬ್ಧ ಸಂಖ್ಯೆ ಮತ್ತು ಒಂದು ಅಭಾಗಲಬ್ಧ ಸಂಖ್ಯೆಯ ಗುಣಲಬ್ಧ ಅಥವಾ ಭಾಗಲಬ್ಧವು ಅಭಾಗಲಬ್ಧ ಆಗಿರುತ್ತದೆ. ನೀವು ಉತ್ತರಗಳನ್ನು ಗಮನಿಸ್ತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ. ಸೊನ್ನೆಯಲ್ಲದ ಒಂದು ಭಾಗಲಬ್ಧ ಮತ್ತು ಒಂದು ಅಭಾಗಲಬ್ಧ ಸಂಖ್ಯೆಯ ಗುಣಲಬ್ಧ ಅಥವಾ ಭಾಗಲಬ್ಧವು ಅಭಾಗಲಬ್ಧ ಆಗಿರುತ್ತದೆ ಅಂತೇಳಿ ಗೊತ್ತಾಗುತ್ತೆ. ಮತ್ತು ಮೂರನೇ ಅಂಶ, ಎರಡು ಅಭಾಗಲಬ್ಧ ಸಂಖ್ಯೆಗಳನ್ನು ಕೂಡಿಸಿದಾಗ, ಕಳೆದಾಗ, ಗುಣಿಸಿದಾಗ ಅಥವಾ ಭಾಗಿಸಿದಾಗ ಸಿಗುವ ಫಲಿತಾಂಶವು ಭಾಗಲಬ್ಧವೂ ಆಗಿರಬಹುದು ಅಥವಾ ಅಭಾಗಲಬ್ಧವೂ ಆಗಿರಬಹುದು. ನಾವು ಈ ಮೂರು ಲೆಕ್ಕಗಳನ್ನ ಸಂಕಲನ, ಗುಣಾಕಾರ, ಭಾಗಾಕಾರ ಮಾಡ್ತಾ ಮೂರು ಲೆಕ್ಕಗಳನ್ನ ಮಾಡಿದೀವಿ. ನಮಗೆ ಈ ಎಲ್ಲಾ ಅಂಶಗಳು ಮನವರಿಕೆ ಆಗಿದೆ. ಆದ್ದರಿಂದ ಎರಡು ಅಭಾಗಲಬ್ಧ ಸಂಖ್ಯೆಗಳನ್ನು ಕೂಡಿಸಿದಾಗ, ಕಳೆದಾಗ, ಗುಣಿಸಿದಾಗ ಅಥವಾ ಭಾಗಿಸಿದಾಗ ಸಿಗುವ ಫಲಿತಾಂಶವು ಭಾಗಲಬ್ಧವೂ ಆಗಿರಬಹುದು ಅಥವಾ ಅಭಾಗಲಬ್ಧವೂ ಆಗಿರಬಹುದು ಎಂದು ಈ ಮೂಲಕ ನಾವು ಗಮನಿಸಬಹುದು. ಮಕ್ಕಳ, ಮುಂದಿನ ಒಂದು ನಾವು ವಿಭಾಗಕ್ಕೆ ಹೋಗೋಣ. ನೋಡಿ ವಿದ್ಯಾರ್ಥಿಗಳೇ, ವರ್ಗಮೂಲಗಳಿಗೆ ಸಂಬಂಧಿಸಿದ ನಿತ್ಯ ಸಮೀಕರಣಗಳನ್ನು ನಾವು ಕಾಣಬಹುದು. ಇಲ್ಲಿ ವಾಸ್ತವ ಸಂಖ್ಯೆಗಳ ಸಂಕಲನದ ಮೇಲಿನ ಗುಣಾಕಾರದ ವಿಭಾಜಕ ನಿಯಮದಿಂದ ಹಾಗೂ x plus y into x minus y is equal to x square minus y square where x, y belongs to R ಎಂಬ ನಿತ್ಯ ಸಮೀಕರಣದಿಂದ ಉಳಿದವುಗಳನ್ನು ನಾವು ಪಡೆಯಬಹುದು. ಇವೆಲ್ಲ ವರ್ಗ ಮೂಲಗಳಿಗೆ ಸಂಬಂಧಿಸಿದ ನಿತ್ಯ ಸಮೀಕರಣಗಳಾಗಿವೆ. ನಮಗೆ ಗೊತ್ತಿರೋ ಹಾಗೆ ವಾಸ್ತವ ಸಂಖ್ಯೆಗಳ ಸಂಕಲನದ ಮೇಲಿನ ಗುಣಾಕಾರದ ವಿಭಾಜಕ ನಿಯಮದಿಂದ ಹಾಗೂ x plus y into x minus y is equal to x square minus y square where x, y belongs to R ಎಂಬ ನಿತ್ಯ ಸಮೀಕರಣದಿಂದ ಉಳಿದವುಗಳನ್ನು ಪಡೆಯಬಹುದು. ನೋಡಿ ಮಕ್ಕಳಲ್ಲಿ, ಎ ಮತ್ತು ಬಿಗಳು ಧನವಾಸ್ತವ ಸಂಖ್ಯೆಗಳಾಗಿರಲಿ. ಎ ಮತ್ತು ಬಿಗಳು ಧನವಾಸ್ತವ ಸಂಖ್ಯೆಗಳಾದಾಗ ಆಗ ಮೊದಲನೇದು ಸ್ಕ್ವೇರ್ ರೂಟ್ ಆಫ್ ಎ ಬಿ ಇಸ್ ಈಕ್ವಲ್ ಟು ರೂಟ್ ಎ ಇಂಟು ರೂಟ್ ಬಿ ಅಂತಕ್ಕಂಥ ಸಮೀಕರಣ ದೊರೆಯುತ್ತೆ. ಸ್ಕ್ವೇರ್ ರೂಟ್ ಆಫ್ ಎ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಎ ಇಂಟು ಸ್ಕ್ವೇರ್ ರೂಟ್ ಬಿ ಅಂತಕ್ಕಂಥ ಒಂದು ಸಮೀಕರಣ ಸಿಗುತ್ತೆ. ನಂತರ ಅದೇ ರೀತಿ ಸ್ಕ್ವೇರ್ ರೂಟ್ ಆಫ್ ಎ ಅಪಾನ್ ಬಿ, ಸ್ಕ್ವೇರ್ ರೂಟ್ ಆಫ್ ಎ ಅಪಾನ್ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಎ ಅಪಾನ್ ಸ್ಕ್ವೇರ್ ರೂಟ್ ಬಿ ಸಿಗುತ್ತೆ. ಅಂದ್ರೆ ಸ್ಕ್ವೇರ್ ರೂಟ್ ಎ ಅಪಾನ್ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಎ ಸ್ಕ್ವೇರ್ ರೂಟ್ ಬಿ ಸಿಗುತ್ತೆ. ಅದೇ ರೀತಿ ಮೂರನೇದು, ನಮಗೆ ಈಗಾಗಲೇ ನಿತ್ಯ ಸಮೀಕರಣಗಳು ಗೊತ್ತಿದೆ. ಏನಂತ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಗೊತ್ತಿದೆ. ಆದ್ರೆ ಇಲ್ಲಿ ನಾವು ವರ್ಗಮೂಲಗಳಿಗೆ ಸಂಬಂಧಿಸಿದ ನಿತ್ಯ ಸಮೀಕರಣಗಳನ್ನ ಪಡಿತಾ ಇದೀವಿ. ಸ್ಕ್ವೇರ್ ರೂಟ್ ಆಫ್ ಎ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಬಿ ಇಂಟು ಸ್ಕ್ವೇರ್ ರೂಟ್ ಎ ಮೈನಸ್ ಸ್ಕ್ವೇರ್ ರೂಟ್ ಬಿ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಸಿಗುತ್ತೆ. ಇದು ಒಂದು ನಿತ್ಯ ಸಮೀಕರಣದ ನಿಯಮ. ಅದೇ ರೀತಿ ನಾಲ್ಕನೇದು, ಎ ಪ್ಲಸ್ ಸ್ಕ್ವೇರ್ ರೂಟ್ ಬಿ ಇಂಟು ಎ ಮೈನಸ್ ಸ್ಕ್ವೇರ್ ರೂಟ್ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ ಮಕ್ಕಳ, ಸ್ಕ್ವೇರ್ ರೂಟ್ ಎ ಪ್ಲಸ್ ಸ್ಕ್ವೇರ್ ರೂಟ್ ಬಿ ಎ ಮೈನಸ್ ಸ್ಕ್ವೇರ್ ರೂಟ್ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಎ ಸ್ಕ್ವೇರ್ ಮೈನಸ್ ಬಿ ಆಗುತ್ತೆ. ಇದು ಒಂದು ನಿತ್ಯ ಸಮೀಕರಣ. ಇದು ಕೂಡ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲೇ ಇರೋದನ್ನ ನಾವು ಕಾಣಬಹುದು. ನಂತರ ಸ್ಕ್ವೇರ್ ರೂಟ್ ಎ ಪ್ಲಸ್ ಸ್ಕ್ವೇರ್ ರೂಟ್ ಬಿ ಇಂಟು ಸ್ಕ್ವೇರ್ ರೂಟ್ ಸಿ ಪ್ಲಸ್ ಸ್ಕ್ವೇರ್ ರೂಟ್ ಡಿ, ಇದು ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ರೂಪದಲ್ಲೇ ಇರೋದ್ರಿಂದ ಇದನ್ನ ಸ್ಕ್ವೇರ್ ರೂಟ್ ಎ ಇಂಟು ಸಿ ಸ್ಕ್ವೇರ್ ರೂಟ್ ಎ ಸಿ ಆಗುತ್ತೆ. ಸ್ಕ್ವೇರ್ ರೂಟ್ ಎ ಇಂಟು ಡಿ ಸ್ಕ್ವೇರ್ ರೂಟ್ ಎ ಡಿ ಆಗುತ್ತೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಸ್ಕ್ವೇರ್ ರೂಟ್ ಬಿ ಇಂಟು ಸಿ ಸ್ಕ್ವೇರ್ ರೂಟ್ ಬಿ ಸಿ ಆಗುತ್ತೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಸ್ಕ್ವೇರ್ ರೂಟ್ ಬಿ ಇಂಟು ಡಿ ಸ್ಕ್ವೇರ್ ರೂಟ್ ಬಿ ಡಿ ಆಗುತ್ತೆ. ಅರ್ಥ ಆಯ್ತಾ ಮಕ್ಕಳ? ನೆಕ್ಸ್ಟ್ ಆರನೇದು ಒಂದು ಸಮೀಕರಣ, ಸ್ಕ್ವೇರ್ ರೂಟ್ ಎ ಪ್ಲಸ್ ಸ್ಕ್ವೇರ್ ರೂಟ್ ಬಿ ಹೋಲ್ ಸ್ಕ್ವೇರ್ ಮೀನ್ಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್. ನಮಗೆ ಈ ಸೂತ್ರ ಗೊತ್ತಿದೆ ಅಲ್ವಾ ಮಕ್ಕಳೇ? ಈ ನಿತ್ಯ ಸಮೀಕರಣಕ್ಕೆ ಸೂತ್ರನ ಹೇಳೋದಾದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಹೇಳ್ತೀವಿ. ಇಲ್ಲಿ ಸ್ಕ್ವೇರ್ ರೂಟ್ ಎ ಪ್ಲಸ್ ಸ್ಕ್ವೇರ್ ರೂಟ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ 2 ರೂಟ್ ಎ ಬಿ ಪ್ಲಸ್ ಬಿ ಆಗುತ್ತೆ ಅಲ್ವಾ ಮಕ್ಕಳ? ಇನ್ನೊಂದ್ಸರಿ ನಾನು ಪುನರ್ಮನನ ಮಾಡ್ತೇನೆ ನೋಡಿ.
ವರ್ಗಮೂಲಗಳಿಗೆ ಸಂಬಂಧಿಸಿದ ನಿತ್ಯ ಸಮೀಕರಣಗಳು ವಾಸ್ತವ ಸಂಖ್ಯೆಗಳ ಸಂಕಲನ ಮೇಲಿನ ಗುಣಾಕಾರದ ವಿಭಾಜಕ ನಿಯಮದಿಂದ ಹಾಗೂ x ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ವೇರ್ ಎಕ್ಸ್ ಕಾಮ ವೈ ಬಿಲಾಂಗ್ಸ್ ಟು ಆರ್ ಎಂಬ ನಿತ್ಯ ಸಮೀಕರಣದಿಂದ ಉಳಿದವುಗಳನ್ನು ನಾವು ಪಡಿಬಹುದು. ಎ ಮತ್ತು ಬಿ ವಾಸ್ತವ ಧನವಾಸ್ತವ ಸಂಖ್ಯೆಗಳಾದಾಗ ಸ್ಕ್ವೇರ್ ರೂಟ್ ಎ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಎ ಇಂಟು ಸ್ಕ್ವೇರ್ ರೂಟ್ ಬಿ ಆಗುತ್ತೆ. ಎರಡನೇದು ಸ್ಕ್ವೇರ್ ರೂಟ್ ಆಫ್ ಎ ಅಪಾನ್ ಬಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಎ ಅಪಾನ್ ಸ್ಕ್ವೇರ್ ರೂಟ್ ಬಿ ಆಗುತ್ತೆ. ಅದೇ ರೀತಿ ಮೂರನೇದು ಸ್ಕ್ವೇರ್ ರೂಟ್ ಎ ಪ್ಲಸ್ ಸ್ಕ್ವೇರ್ ರೂಟ್ ಬಿ ಇಂಟು ಸ್ಕ್ವೇರ್ ರೂಟ್ ಎ ಮೈನಸ್ ಸ್ಕ್ವೇರ್ ರೂಟ್ ಬಿ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಆಗುತ್ತೆ. ನಾಲ್ಕನೇದು ಎ ಪ್ಲಸ್ ರೂಟ್ ಬಿ ಇಂಟು ಎ ಮೈನಸ್ ರೂಟ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಆಗುತ್ತೆ. ಅದೇ ರೀತಿ ಸ್ಕ್ವೇರ್ ರೂಟ್ ಎ ಪ್ಲಸ್ ಸ್ಕ್ವೇರ್ ರೂಟ್ ಬಿ ಇಂಟು ಸ್ಕ್ವೇರ್ ರೂಟ್ ಸಿ ಪ್ಲಸ್ ಸ್ಕ್ವೇರ್ ರೂಟ್ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಎ ಸಿ ಪ್ಲಸ್ ಸ್ಕ್ವೇರ್ ರೂಟ್ ಎ ಡಿ ಪ್ಲಸ್ ಸ್ಕ್ವೇರ್ ರೂಟ್ ಬಿ ಸಿ ಪ್ಲಸ್ ಸ್ಕ್ವೇರ್ ರೂಟ್ ಬಿ ಡಿ ಆಗುತ್ತೆ. ಆರನೇದು ಸ್ಕ್ವೇರ್ ರೂಟ್ ಎ ಪ್ಲಸ್ ಸ್ಕ್ವೇರ್ ರೂಟ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಟೂ ರೂಟ್ ಎ ಬಿ ಪ್ಲಸ್ ಬಿ ಆಗುತ್ತೆ. ಮಕ್ಕಳ ಇವೆಲ್ಲವನ್ನು ನೀವು ಸರಿಯಾಗಿ ತಪ್ಪದೆ ನೋಟ್ಸ್ ಮಾಡ್ಕೊಳ್ಳಿ. ಮುಂದೆ ನಾವು ಮುಂದಿನ ಒಂದು ವಿಭಾಗಕ್ಕೆ ಹೋಗೋಣ. ನೋಡಿ ಮಕ್ಕಳ, ವರ್ಗಮೂಲಗಳಿಗೆ ಸಂಬಂಧಿಸಿದ ನಿತ್ಯ ಸಮೀಕರಣಗಳನ್ನು ಬಳಸ್ಕೊಂಡ್ಬಿಟ್ಟು ನಾವು ಕೆಲವೊಂದು ಉದಾಹರಣೆಗಳನ್ನು ನೋಡಬಹುದಿಲ್ಲಿ. ಮೊದಲನೇದಾಗಿ 5 ಪ್ಲಸ್ ರೂಟ್ 7 2 ಪ್ಲಸ್ ರೂಟ್ 5 ನಾವು ಬಿಡಿಸೋಣ. ಏನು ನೋಡಿ ಮಕ್ಕಳ, 5 ಇಂಟು 2 ಪ್ಲಸ್ 5 ಇಂಟು ರೂಟ್ 5 ಪ್ಲಸ್ ರೂಟ್ 7 ಇಂಟು 2 ಪ್ಲಸ್ ಇಂಟು ಪ್ಲಸ್ ಪ್ಲಸ್ ರೂಟ್ 7 ಇಂಟು ರೂಟ್ 5 ಈ ರೀತಿ ಇದನ್ನ ಬಿಡಿಸ್ಬೋದು ನಾವು. 5 2 10. ಇಲ್ಲಿ ಸಹಗುಣಕನ್ನು ಮಾತ್ರ ತಗೊಳ್ತೀವಿ ನಾವು. ಒಂದಿದೆ ಇಲ್ಲಿ 5 1 5 ರೂಟ್ 5. ಆಮೇಲೆ ಇಲ್ಲಿ 2 ಇದೆ, ಇಲ್ಲಿ ಸಹಗುಣಕ ಒಂದಿದೆ 2 1 2 ರೂಟ್ 7ಕ್ಕೆ 7. ಇಲ್ಲಿ ಕರ್ಣೀಯ ಕ್ರಮ ಒಂದೇ ಆಗಿರೋದ್ರಿಂದ 2 ಆಗಿದೆ, ಕರ್ಣೀಯ ಕ್ರಮ ಒಂದೇ ಆಗಿರೋದ್ರಿಂದ 7 5 35 ಅಂತ ಬರೀತೀವಿ ನಾವು ಇಲ್ಲಿ. ಇಲ್ಲಿ ಇದನ್ನ 5 2 10 ಇದೆ ಪ್ಲಸ್ 5 ರೂಟ್ 5 ಪ್ಲಸ್ 2 ರೂಟ್ 7 ಪ್ಲಸ್ 35. ಇಷ್ಟೇ ಇದು ಉತ್ತರ. ಇದನ್ನ ಇನ್ನೂ ಸರಳ ರೂಪಕ್ಕೆ ತರಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ಲೆಕ್ಕ 5 ಪ್ಲಸ್ ರೂಟ್ 5 ಇಂಟು 5 ಮೈನಸ್ ರೂಟ್ 5. ನೋಡಿ ಮಕ್ಕಳ, ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲಿದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆ ರೂಪದಲ್ಲೂ ಬರ್ಕೊಂಡು ಮಾಡಬಹುದು. ಎ ಸ್ಕ್ವೇರ್ 5 ಹೋಲ್ ಸ್ಕ್ವೇರ್ ರೂಟ್ 5 ಹೋಲ್ ಸ್ಕ್ವೇರ್ ಅಂತ ನೇರವಾಗಿ ಬರಿಬಹುದು. 5 5 25 5 5 25 25 ವರ್ಗಮೂಲ 5 ಅಂತ ನೇರವಾಗಿ ಬರೋದು. 25 5 ಕಳೆದ್ರೆ 20 ಅಂತನೂ ಕೂಡ ನಾವು ಇಡಬಹುದು. ಗೊತ್ತಲ್ವಾ ಮಕ್ಕಳೇ? 5 ಇಂಟು 5 ಮೈನಸ್ ರೂಟ್ 5 ಪ್ಲಸ್ ರೂಟ್ 5 ಇಂಟು 5 ಮೈನಸ್ ರೂಟ್ 5 ಈ ತರನು ಮಾಡಬಹುದು. ಆದ್ರಿಂದ ಇದರ ಉತ್ತರ 20 ಬರುತ್ತೆ. ನಂತರ ರೂಟ್ 3 ಪ್ಲಸ್ ರೂಟ್ 7 ಹೋಲ್ ಸ್ಕ್ವೇರ್, ಇದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಅಂತ ನಮಗೆ ಗೊತ್ತಿದೆ. ಇಲ್ಲಿ ಎ ಸ್ಕ್ವೇರ್ ಅಂದ್ರೆ ರೂಟ್ 3 ಹೋಲ್ ಸ್ಕ್ವೇರ್, ರೂಟ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ರೂಟ್ 7 ಹೋಲ್ ಸ್ಕ್ವೇರ್ ಪ್ಲಸ್ 2ab ಅಂದ್ರೆ 2 ಇಂಟು ರೂಟ್ 3 ಇಂಟು ರೂಟ್ 7. ಇಲ್ಲಿ ನೋಡ್ರಿ 3 3 9 9 ವರ್ಗಮೂಲ 3 ಅಥವಾ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 3 ಇಡ್ಬೋದು. 7 49 49 ವರ್ಗಮೂಲ 7 ಅಂತನಾದ್ರೂ ಇಡ್ಬೋದು, ಅಥವಾ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿ 7 ಅಂತನಾದ್ರೂ ಇಡ್ಬೋದು. ಇನ್ನು 7 3 21 2 ಇಂಟು 21. ಇಲ್ಲಿ 7 3 ಕೂಡಿದ್ರೆ 10 10 ಪ್ಲಸ್ 2 ರೂಟ್ 21. ಮುಂದಿನ ಲೆಕ್ಕ ರೂಟ್ 11 ಮೈನಸ್ ರೂಟ್ 7 ಇಂಟು ರೂಟ್ 11 ಪ್ಲಸ್ ರೂಟ್ 7. ಇದು ಕೂಡ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೂಪದಲ್ಲೇ ಇದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಇಲ್ಲಿ ಎ ಅಂದ್ರೆ ರೂಟ್ 11, ಬಿ ಅಂದ್ರೆ ರೂಟ್ 7. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ 11 11 121, 121 ವರ್ಗಮೂಲ 11 ಆಗುತ್ತೆ. 7 7 49, 49 ವರ್ಗಮೂಲ 7 ಆಗುತ್ತೆ. ಹಾಗಾಗ್ಬಿಟ್ಟು 11ರಲ್ಲಿ ಉಳ್ಕೊಳ್ಳಿದ್ರೆ ಎಷ್ಟು ಉಳಿಯುತ್ತೆ? 4 ಉಳಿಯುತ್ತೆ. ನೋಡಿ ಮಕ್ಕಳ, ನಾವು ಇವನ್ನೆಲ್ಲ ನೋಡಿದ್ವಿ. ಇಂದು ಈ ತರಗತಿಯಲ್ಲಿ ನಾವು ಸಾಕಷ್ಟು ವಿಷಯಗಳನ್ನ ಕಲ್ತ್ಕೊಂಡಿದ್ವಿ. ಅನುಕ್ರಮ ವರ್ಧನ, ನಾವು ದಶಮಾಂಶ ರೂಪವನ್ನ ಬರೆದಿದ್ದೀವಿ. ಪಿ ನಮ್ಮ ಸೂರನ್ನು ಉಪಯೋಗಿಸಿ ಯಾವ ರೀತಿ ನೋಡಬಹುದು ಅಂತ, ಅಂದ್ರೆ ಪ್ರತಿಯೊಂದು ವಿಭಾಗಗಳನ್ನ 10 ವಿಭಾಗಗಳನ್ನಾಗಿ ಮಾಡಿ ಪ್ರತಿಯೊಂದು ದಶಮಾಂಶಕ್ಕೂ ತನ್ನದೇ ಒಂದು ಬಿಂದುವಿಗೂ ಸ್ಥಾನ ಇದೆ ಅನ್ನೋದನ್ನ ನೋಡ್ತಾ ಹೋಗಿದ್ದೀವಿ. ನಾವು ಅದನ್ನು ನೋಡಿದೀವಿ. ಮತ್ತೆ ನಿಯಮಗಳನ್ನ ಕೂಡ ನೋಡಿದೀವಿ. ನಿಯಮಗಳಲ್ಲಿ ಸಂಕಲನ ನಿಯಮ, ಗುಣಾಕಾರ ಮತ್ತು ಭಾಗಾಕಾರವನ್ನ ನಾವು ನೋಡಿದೀವಿ. ಈ ಒಂದು ಇದರಲ್ಲಿ ವರ್ಗಮೂಲಗಳಿಗೆ ಸಂಬಂಧಿಸಿದ ನಿತ್ಯ ಸಮೀಕರಣಗಳನ್ನು ಬಳಸಿಬಿಟ್ಟು ನಾವು ಈ ಲೆಕ್ಕಗಳನ್ನು ಕೂಡ ಬಿಡಿಸೋದನ್ನ ಕಲ್ತ್ಕೊಂಡಿದ್ದೀವಿ. ಅವರ ಮಕ್ಕಳೇ, ಇನ್ನ ನಾವು ಮುಂದಿನ ಒಂದು ತರಗತಿಯಲ್ಲಿ ಇನ್ನೂ ಸಾಕಷ್ಟು ವಿಷಯಗಳನ್ನ ಕಲಿಯೋಣ ಅಂತ ಹೇಳ್ತಾ, ನೀವು ಈ ದಿನ ಕಲ್ತಿರ್ತಕ್ಕಂಥ ಎಲ್ಲ ಅಂಶಗಳನ್ನ
ಮನೆಯಲ್ಲಿ ಹೋಗ್ಬಿಟ್ಟು ಎಲ್ಲದನ್ನು ಮತ್ತೊಂದು ಸರಿ ಪುನರ್ಮನನ ಮಾಡಿ ನೋಟ್ಸ್ಗಳನ್ನೆಲ್ಲ ಬರೆದ್ಬಿಟ್ಟು ಸರಿಯಾಗಿ ನನಗೆ ತೋರಿಸ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ನೀವು ಮುಂದಿನ ಒಂದು ಅಭ್ಯಾಸಕ್ಕೆ ತಯಾರಾಗಬೇಕು ಅಂತ ಹೇಳ್ತಾ ಇಂದಿನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಎಷ್ಟಾಯ್ತಪ್ಪ?